ಸುಮ್ನೆ ಧಮಕಿ ಹಾಕಿದ್ರೆ ಯು ವಿಲ್ ಲೂಸ್ ದ ಜಾಬ್ ಆರ್ ಯು ವಿಲ್ ಲೂಸ್ ದ ಪೋಸ್ಟ್. ಎರಡಂತೂ ಗ್ಯಾರಂಟಿ. ನನಗೇನು, ನನಗೆ ಇದನ್ನ ಮಾಡಲೇಬೇಕು ಅಂದ್ರೆ ಮಾಡೇ ಮಾಡ್ತೀನಿ. ಒಂದ್ಸತಿ ಕೈ ತೊಳ್ಕೊಂಡು ಹಿಂದೆ ಬಿಡಲ್ಲ, ಬಿದ್ರೆ ಸುಮ್ಮನೆ ಇರಲ್ಲ. ವಾಟ್ ಯು ಥಿಂಕ್? 1000 ಜನ ಹೆಣ್ಮಕ್ಳ ಮಾನ ಪ್ರಾಣ ತಮಾಷೆ ಅನ್ಕೊಂಡಿದ್ಯಾ ಎಸ್ ಪಿ? ವಾಟ್ ಯು ಥಿಂಕ್? 1000 ಜನ ಹೆಣ್ಮಕ್ಳ ಹೆಣ ಬಿದ್ದಿದೆ. ಯಾರ್ದು? ಕರ್ತವ್ಯ ಲೋಪ. ಬ್ಲಡಿ ಆ ಧರ್ಮಸ್ಥಳದ ಪೊಲೀಸರು ಕೆಲಸ ಮಾಡಿದ್ರೆ ಈ ಹೆಣ್ಮಕ್ಳ ಹೆಣ ಬೀಳ್ತಾ ಇರ್ಲಿಲ್ಲ. ತಪ್ಪು ಡಿಪಾರ್ಟ್ಮೆಂಟ್, ನಮ್ದಲ್ಲ. ತಪ್ಪು ನಿಮ್ ಡಿಪಾರ್ಟ್ಮೆಂಟ್. 25 ವರ್ಷದಲ್ಲಿ ಯಾವನ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದ ಅವನ್ನೆಲ್ಲ ನೆಟ್ಟಿಗೆ ಕೆಲಸ ಮಾಡಿದ್ರೆ ಈ ಹೆಣ್ಮಕ್ಳು ಹೆಣ ಬೀಳ್ತಿರ್ಲಿಲ್ಲ. ಎಂಜಿದ್ದು ಹೆಣ್ಮಕ್ಳನ್ನ ಹೆಣ ಬೀಳ್ಸೋದ್ರಲ್ಲಿ ಆ ಕೊಲೆ ಪಾತಕರ ಎಷ್ಟು ಪಾರ್ಟ್ ಇದೆಯೋ ಅಷ್ಟೇ ಭಾಗ ನಿಮ್ಮ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸರ ಪಾತ್ರ ಇದೆ. ಅಂಡ್ ಅಪರಾಧಿಗಳ ಲೆಕ್ಕಾಚಾರ ಆಗ್ಬೇಕು ಅಂದ್ರೆ ನಿಮ್ಮ ಪೊಲೀಸರು, ಧರ್ಮಸ್ಥಳದ ಪೊಲೀಸು, ಬೆಳ್ತಂಗಡಿ ಪೊಲೀಸರು ಇಬ್ರು ಅಪರಾಧಿಗಳೇ. ಅದನ್ನ ಯಾರು ಹೇಳ್ಬೇಕಾಗಿಲ್ಲ. ಅವರು ನೆಟ್ಟಿಗೆ ಕೆಲಸ ಮಾಡಿದ್ರೆ ಈ ಹೆಣ ಬೀಳ್ತಾ ಇರ್ಲಿಲ್ಲ. ಅವರು ಲಂಚಕ್ಕೋಸ್ಕರ ಹೆಣಗಳನ್ನ ಮುಚ್ಚಾಕಿದ್ದಾರೆ, ಕೊಲೆಗಳನ್ನ ಮುಚ್ಚಾಕಿದ್ದಾರೆ. 25 ವರ್ಷದಲ್ಲಿ ರೇಪ್ಗಳನ್ನ ಮುಚ್ಚಾಕಿದ್ದಾರೆ. 25 ವರ್ಷದಲ್ಲಿ ಕೆಲಸ ಮಾಡಿದಂತ ಎಲ್ಲಾ ಇನ್ಸ್ಪೆಕ್ಟರ್, ಎಲ್ಲಾ ಪೊಲೀಸರನ್ನು ವಾರೆಂಟ್ ಕೊಟ್ಟು ಅರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ SIT ಕಳ್ತಾರೆ ನಾವು. ವಿ ಡೋಂಟ್ ವಾಂಟ್ ಧರ್ಮಸ್ಥಳ ಪೊಲೀಸ್ ಆರ್ ದಿಸ್ SP ಟು ಗೆಟ್ ದಿಸ್ ಕೇಸ್ ಇನ್ವೆಸ್ಟಿಗೇಟೆಡ್. ವಾಟ್ ಯು ಥಿಂಕ್? ಏನ್ CM SIT ಮಾಡಲ್ಲ ಅಂತಂದ್ರೆ ನಾವೇನ್ ಭಯ ಬೀಳ್ತೀರಾ? ವಿ ಡೋಂಟ್ ಕೇರ್. ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕ್ತೀವಿ. ವಿ ವಿಲ್ ಎಂಟೈರ್ ಇನ್ವೆಸ್ಟಿಗೇಷನ್ ನ ಕರ್ನಾಟಕದಿಂದ ಹೊರಗಡೆ ಶಿಫ್ಟ್ ಮಾಡಿಸ್ತೀವಿ. ವಿ ವಿಲ್ ಗೆಟ್ ಆಂಧ್ರ ಗವರ್ಮೆಂಟ್ ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ವಿ ವಿಲ್ ಟೆಲ್ ಆಂಧ್ರ ಗವರ್ಮೆಂಟ್ ಆರ್ ಕೇರಳ ಗವರ್ಮೆಂಟ್ ಟು ಕೇರಳ ಪೊಲೀಸ್ ಟು ಇನ್ವೆಸ್ಟ್ ದಿಸ್ ಕೇಸ್. ನಿನ್ ಕೈಯಿಂದ ಕಿತ್ತು ಬಿಸಾಕಿಸ್ತೀವಿ.